ಪ್ರಕರಣ ದಾಖಲು ಮಾಡಿ ರಾತ್ರಿ 8 ಗಂಟೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆ ತೋರಿಸಿ ರಾತ್ರಿ 12:30ರಿಂದ ಆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಮತ್ತೆ ಹಲ್ಲೆ ಮಾಡಿ ರಾಮಪ್ಪ ಅವನಿಗೆ ಹಲ್ಲೆ ಮಾಡೋದಲ್ಲದೆ ನಂತರ ಒಂದೂವರೆ ಗಂಟೆ ಸುಮಾರಿಗೆ 1:30 ಗಂಟೆಗೆ ಆ ರಾಮಪ್ಪನವರಿಗೆ ಲಿಂಗ್ಸ್ಟೂರ್ ಬಂದಿಖಾನೆಯಲ್ಲಿ ಜೇಸಿ ಮಾಡ್ತಾರೆ ಸರ್. ಜೇಸಿ ಮಾಡಿಸಿ ಹೆಣ್ಮಗಳಿಗೆ ಆ ಹೆಣ್ಮಗಳನ್ನು ರಾಯಚೂರು ಬಂದಿಖಾನೆಯಲ್ಲಿ ಜೇಸಿ ಮಾಡ್ತಾರೆ. ಓಕೆ ಸರ್ ಇನ್ನೊಂದು ನಾವು ಒಂದು ಮಾತು ಹೇಳ್ತೀವಿ. ಇಷ್ಟೆಲ್ಲವಾಗಿ 15 ದಿನ ಆಯಿತು ಈ ಸಮಸ್ಯೆಯನ್ನು ನಾವು ಸಂಬಂಧಪಟ್ಟಂಥ CPI ಮಸ್ಕಿ ಅವರಿಗೆ ತಿಳಿಸಿದ್ದೀವಿ. 2 ಸಲ ಸಮುದಾಯದವರು ಎಲ್ಲ ಅವರಿಗೂ ಅವ್ರ ಗಮನಕ್ಕೆ ಬಂದರೂ ಸಹಿತ ಅವರು ಕೇರ್ ಮಾಡಿಲ್ಲ. SP ಸಾಹೇಬರಿಗೂ ಸಹಿತ ಗಮನಕ್ಕೆ ತಿಳಿಸಿದ್ದೀವಿ ಸರ್. ಆನಂತರ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ, ಅವರನ್ನ ಕೇರ್ ಮಾಡಿಲ್ಲ. ಹಾಗಾಗಿ ನಮ್ಮ ಬಂಜಾರ ಸಮುದಾಯದ ಮೇಲೆ ಈ ರೀತಿಯಾಗಿ ಮಾನಂತಿಕ ಹಲ್ಲೆ ಮಾಡೋದಲ್ಲದೆ ಇವರಿಗೆ ಕಾನೂನು ಗೊತ್ತಿಲ್ಲ, ಅಮಾಯಕರು, ಇವರು ಏನು ಮಾಡ್ಕೊತಾರೆ, ಇವರು ಮಾಡ್ಕೊಳ್ಳಿ ಅನ್ನೋಂಥ ತಮ್ಮ ಪೊಲೀಸ್ ಇಲಾಖೆಯ ದರ್ಪವನ್ನು ತೋರಿಸಿ ಆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿರ್ತಕ್ಕಂಥ PSI ವೆಂಕಟೇಶ್ ಮಾಡಿದ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು. 1 ಅಥವಾ 2 ನಾಳೆ 2 ದಿನದಲ್ಲಿ ಇವರೇನಾದ್ರು ಕ್ರಮ ಜರುಗಿಸಿದ್ದರೆ ಇಡೀ ರಾಜ್ಯದಂತ ನಾವು ಬಂಜಾರ ಸಮುದಾಯದ ಮುಖಂಡರು ಅಷ್ಟೇ ಅಲ್ಲ, ಈ ಸಂಘಟನೆ ಅಷ್ಟಲ್ಲ, ಇನ್ನುಳಿದ ಎಲ್ಲ ಸಂಘಟನೆಗಳು ನಮಗೆ ಬೆಂಬಲ ಕೊಡ್ತಾ ಇದ್ದೇವೆ. ಪ್ರತಿಯೊಂದು ಎಲ್ಲ ಪ್ರಗತಿಪರ ಸಂಘಟನೆಯ ಮುಖಾಂತರವಾಗಿ ಇವತ್ತು ನಾವು ರಾಜ್ಯದಂತ ನಾವು ಹೋರಾಟಕ್ಕೆ ಇಳಿಯಬೇಕಾಗತ್ತಾ. ಇದನ್ನು ತಕ್ಷಣದಿಂದಲೇ ಇವ್ರ ಮೇಲೆ ಕಾನೂನು ಕ್ರಮ ಅಮಾನತು ಮಾಡಬೇಕು. ಆ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು, ಅವರಿಗೆ ಪರಿಹಾರ ಕೊಡುವಂಥದ್ದು ಕೆಲಸ ಆಗಬೇಕು. ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ತಯಾರಿದ್ದೀವಿ. 2 ದಿನ ಅವರಿಗೆ ಗಡುವು ಕೊಡ್ತಾ ಇದ್ದೀವಿ. ಇದು ಈ ರೀತಿಯಾಗಿ ನಮ್ಮ ಇವತ್ತಿನ ಸಂದರ್ಭದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ವಕೀಲರಾಗಿರ್ತಕ್ಕಂಥ ಹರಿಶ್ಚಂದ್ರ ರಾಠೋಡ್ ಅವರು ಬಂದಿದ್ದಾರೆ. ನಮ್ಮ ಸಮಾಜದ ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಮರೇಶ್ ರಾಠೋಡ್ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್ ರಾಠೋಡ್, ದೇವಪ್ಪ ರಾಠೋಡ್ರು ಹಾಗೂ ಎಲ್ಲ ನಮ್ಮ ಮಟ್ಟೂರು ತಾಂಡದ ಎಲ್ಲ ಹೆಣ್ಣುಮಕ್ಕಳು ಸಹಿತ ಈ ನೊಂದ್ಕೊಂಡವರೆಲ್ಲರೂ ಈ ನಾವು ಮನವಿ ಮಾಡ್ತಾ ಇದ್ದೀವಿ. ಸರ್ ದಯವಿಟ್ಟು ಈ ತಕ್ಷಣ ನೀವು ತಾವು ಜಾರಿಗೆ ಮಾಡಬೇಕು ಸರ್. ಅವರು ಕೂಡ ಈ ಪ್ರಕರಣದಲ್ಲಿ ಅವ್ರ ಕಡೆಯಿಂದ ಒಂದು ಫಿರ್ಯಾದಿಯನ್ನು ದಾಖಲೆ ಮಾಡಿ ಇವರು ಮಾನ್ಯ ನ್ಯಾಯಾಲಯದ ಮನ್ನಣೆಯಲ್ಲಿ ಕಳಿಸಿದೆ. ಬಟ್ ಇನ್ನೊಂದೇನಂದು ಮಹಿಳಾ ಪೊಲೀಸರು ಇಲ್ಲದೆ ಮಹಿಳಾ ಪೊಲೀಸ್ ಇಲ್ಲಾಂದ್ರೆ ಏನಾದ್ರು ಕಾನೂನು ಸುವ್ಯವಸ್ಥೆಯಲ್ಲಿ ಮಹಿಳಾ ಪೊಲೀಸ್ ಪದವಿಯರು ಇದ್ದರೂ ಅವರು ಕರೆದುಕೊಂಡು ಹೋಗಲಾರ್ದಂಗೆ ಒಬ್ಬ ಮಹಿಳೆ ಮೇಲೆ ಮುಗ್ಧ ಲಂಬಾಣಿ ದಲಿತ ಮಹಿಳೆ ಮೇಲೆ ಈ ರೀತಿ ಮುಗ್ಧ ಜನರ ಮೇಲೆ ಹಲ್ಲೆ ಮಾಡಿ ಒಬ್ಬ PSI ನಾನು ಮಹಿಳಾ ಪೊಲೀಸರು ಕೊಟ್ಟಿರ್ತಕ್ಕಂಥ ಏನು ಏನೇನು ಕೃತ್ಯವನ್ನು ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮಗಳಲ್ಲಿ ನಾವು ಹೋಗ್ತೀವಿ. ಆದರೆ PSR ಅನವಶ್ಯಕವಾಗಿ ಗಂಡ ಹೆಂಡತಿ ಮೇಲೆ ಮಾನಸಿಕತೆ ಮಾಡಿ ಅವ್ರು ರಾತ್ರಿ ಹೋಗಿ ಜೈಲಿಗೆ ಕಳಿಸೋಂಥ ಇಲ್ಲಿ ಘೋರ ಅಪರಾಧ ಏನು ಮಾಡಿರೋದಿಲ್ಲ. ಅವರು ತಮ್ಮ ಪೊಲೀಸರು ಸಹಾಯ ಮಾಡೋಕ್ಕೆ ಆಶ್ರಯ ಕೊಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇವರು PSI ತಮ್ಮ ಸರ್ಕಾರಿ ವಾಹನದಲ್ಲಿ ಕರೆದುಕೊಂಡು ಹೋಗಿ ಒಬ್ಬ ಆರೋಪಿತನ ಸಹಾಯ ಮಾಡ್ತಂದ್ರೆ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲಿದೆ? ಇದು ನ್ಯಾಯನ? ಆ ಕಾರಣಕ್ಕಾಗಿ ಬಡ ಹೆಣ್ಮಕ್ಳು ಪಾಪ ಇವತ್ತು 4-5 ಮಂದಿ ಮಕ್ಕಳಿದ್ದಾರೆ, ಸಣ್ಣ ಸಣ್ಣವರು ಬೀದಿ ಪಾಲಾಗಿದ್ದಾರೆ. ಊಟ ಅವ್ರಿಗೆ ಒಪ್ಪಿಗೆ ಗಂಜಿ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಇವತ್ತೆಲ್ಲ ನಮ್ಮ ಸಮಾಜದವರು ಕೂಡಿ ಈಗಾಗಲೇ ಸಂಬಂಧಪಟ್ಟ ಕಾಣಾಗುಣ ನಂಬರ್ 163, 164 2 ಪ್ರಕರಣ ದಾಖಲು ಮಾಡಿ ಅವರಿಗೆ ನ್ಯಾಯಾಲಯ ಬಂಧನದಲ್ಲಿ ಕಳಿಸಿದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಯಚೂರು ಅವರಿಗೆ ಕೊಟ್ಟಿವಿ, CPI ವೃತ್ತ ಮಸ್ಕಿ ಅವರಿಗೆ ಕೊಟ್ಟಿವಿ. ಇದುವರೆಗೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ. ಮಹಿಳಾ ಆಯೋಗ ಬೆಂಗಳೂರು ಕೊಟ್ಟಿದ್ದಾರೆ, ಮಾನವ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮಾನ್ಯ ನಾಯಕ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ತೀವಿ. ನಮ್ಮ ಇಡೀ ಸಮಾಜದವರು ಈ ಸಮಾಜದವರು ಮಾಡಿರ್ತಕ್ಕಂಥ ಮನೆಯನ್ನು ನಾವು ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಿ ನ್ಯಾಯ ತೋರಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಇನ್ನೊಂದು PSR ಮೇಲೆ ಪ್ರಕರಣ ದಾಖಲು ಮಾಡಿ ಅವರು ಅಮಾನತುಗೊಳಿಸಬೇಕು. ಆಮೇಲೆ ಹಠಾತ್ ವರ್ಗಾವಣೆ ಮಾಡಿ ಈ ಒಂದು ಸಮಾಜದವರು ಇವೆಲ್ಲ ನಮ್ಮ ಬಂಜಾರ ಸಮಾಜ ಮುಖಂಡರು ಇವತ್ತು ಹಿರಿಯರು ಎಲ್ಲರೂ ಇದ್ದಾರೆ. ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಅವರು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದವರು ತಮ್ಮಲ್ಲಿ ನಾವು ಮನವಿ ಮಾಡ್ತೀವಿ. ಆದಷ್ಟು ಬೇಗ ಮುಂದಿನ ದಿನಮಾನಗಳಲ್ಲಿ ನೀವೇನೋ ಕ್ರಮ ಕೈಗೊಳ್ಳಿದೆ ನಾವು ಪೊಲೀಸ್ ಠಾಣೆ ಬುದ್ಧಿನಲ್ಲಿ ಮುಕ್ತಿ ಹಾಕಂತ ಕೆಲಸ ಮಾಡ್ತೀವಿ. ಬಟ್ ನಮ್ಮ ಸಮಾಜದಲ್ಲಿ ಅಮಾಯಕ ಹೆಣ್ಮಗಳ ಮೇಲೆ ಮಾಡಿರ್ತಕ್ಕಂಥ ಇದು ಖಂಡನೀಯ ವಿಷಯ. ನಮಸ್ಕಾರ.